ಸುವಾರ್ತೆಯು ಬಹಳ ಸರಳವಾಗಿರುವುದರಿಂದ ಅನೇಕ ಬುದ್ಧಿವಂತರು ಅದನ್ನು ತಿಳಿದುಕೊಳ್ಳುವುದಿಲ್ಲ. ನಾವು ಮಾಡಬೇಕಾದದ್ದು ನಂಬುವುದು ಅಷ್ಟೇ. ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ಯೋವೇಲನ ಪ್ರವಾದನ ಗ್ರಂಥದ ಅಧ್ಯಯನದ ಕೊನೆ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಇಲ್ಲಿಯವರೆಗೆ ದೇವರು ನಡೆಸಿದ್ದನ್ನು ನೆನಪು ಮಾಡಿಕೊಳ್ಳೋಣ, ಸತ್ಯಗಳಿಗೆ ವಿಧೇಯರಾಗೋಣ. ಕ್ರಿಸ್ತನು ರಾಜ್ಯವಾಳಲು ಭೂಮಿಗೆ ಬರುವುದು, ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕಾದದ್ದು ಎಲ್ಲವನ್ನೂ ಸವಿಸ್ತಾರವಾಗಿ ನಮ್ಮ ಅಧ್ಯಯನವನ್ನು ತಿಳಿದುಕೊಳ್ಳೋಣ. ಆತ್ಮದಲ್ಲಿ ಬಲ ಹೊಂದೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರ್ಥನಾಪೂರ್ವಕವಾಗಿ ಪ್ರಾರಂಭಿಸೋಣ. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 22ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರು ನಮಗೆ ಕೊಟ್ಟಂಥ ಅದ್ಭುತವಾದ ಸತ್ಯಗಳಿಗಾಗಿ ಆತನಿಗೆ ಸ್ತೋತ್ರ ಸಲ್ಲಿಸ್ತಾ ಯೋವೇಲನ ಪ್ರವಾದನೆ ಗ್ರಂಥದ 3ನೇ ಅಧ್ಯಾಯದ ಧ್ಯಾನಕ್ಕೆ ಬರೋಣ. ಪ್ರಿಯರೇ, ಇದರ ಮುಖ್ಯ ಪ್ರಸ್ತಾಪ ಕರ್ತನ ದಿನದ ಕಡೆಗೆ ನೋಟ ಅಥವಾ ಹಿನ್ನೋಟ ಎಂಬುದಾಗಿದೆ. ಯೋವೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಇಗೋ, ಆ ದಿನಗಳಲ್ಲಿ ನಾನು ಯೆಹೂದದ ಮತ್ತು ಯೆರೂಸಲೇಮಿನ ದುರಾವಸ್ಥೆಯನ್ನು ತಪ್ಪಿಸುವ ಕಾಲದಲ್ಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಗೋ ಆ ದಿನಗಳಲ್ಲಿ ಎಂಬುದಾಗಿ ನೋಡುವಾಗ ಯಾವ ದಿನಗಳಲ್ಲಿ? ಪಂಚಾಶತಮ ದಿನದಲ್ಲಿಯೋ? ಆತನು ಹೇಳುತ್ತಾನೆ, ನಾನು ಯೆಹೂದದ ಮತ್ತು ಯೆರೂಸಲೇಮಿನ ಸೆರೆಯಲ್ಲಿರುವವರನ್ನು ಬರಮಾಡುವಾಗ ಆತನು ಅವರನ್ನು ಪಂಚಾಶತಮ ದಿನದಂದು ಕರೆತರಲಿಲ್ಲ. ಕರ್ತನಾದ ಯೇಸು ಇದನ್ನು ತಿರುವು ಮುರುವಾಗಿ ಹೇಳಿದ್ದಾನೆ. ಏನೆಂದರೆ, ನೀವು ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರಿಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಸೆರೆಯಲ್ಲಿರುವವರನ್ನು ತಿರುಗಿ ಯೆರೂಸಲೇಮಿಗೆ ಬರಮಾಡುವ ಬದಲಾಗಿ ಸಭೆಯ ಶಿರಸ್ಸಾಗಿರುವ ಕ್ರಿಸ್ತನು ಈಗ ತಿರುಗಿ ಹುಟ್ಟಿದವರಿಗೆ, ಕ್ರಿಸ್ತನ ವಿಶ್ವಾಸಿಗಳ ಒಕ್ಕೂಟದಲ್ಲಿ ಸೇರಿದವರಿಗೆ ಹೇಳುತ್ತಿದ್ದಾನೆ, ಭೂಮಿಯ ಕಟ್ಟಕಡೆಯವರೆಗೆ ಹೋಗಿರಿ, ನಾನು ಸತ್ತರೊಳಗಿಂದ ಎದ್ದು ಬಂದಿದ್ದೇನೆಂಬ ಸಂದೇಶವನ್ನು ಸಾರಿರಿ. ದೇವರು ಕೃಪಾಳುವು, ದೀರ್ಘಶಾಂತನು, ಕರುಣಾಮಯನು ಆಗಿದ್ದಾನೆಂದು ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂಬುದನ್ನು ಹೇಳಿರಿ ಎಂಬುದಾಗಿ. ಪ್ರಿಯರೇ, ಸುವಾರ್ತೆಯು ಬಹಳ ಸರಳವಾಗಿರುವುದರಿಂದ ಅನೇಕ ಬುದ್ಧಿವಂತರು ಅದನ್ನು ತಿಳಿದುಕೊಳ್ಳುವುದಿಲ್ಲ. ಅದು ಎಂಥ ಅದ್ಭುತವಾದ ವಾರ್ತೆ ನೋಡಿರಿ. ಪ್ರಿಯ ಮಿತ್ರನೇ, ನೀನು ಮಾಡಬೇಕಾದದ್ದು ನಂಬುವುದಷ್ಟೇ. ರಕ್ಷಣೆಗಾಗಿ ಕೆಲಸ ಮಾಡಬೇಕೆಂಬುದನ್ನು ನಾನು ನಂಬುವುದಿಲ್ಲ, ಆದರೆ ಕಾರ್ಯ ಸಾಧಿಸುವ ರಕ್ಷಣೆಯಲ್ಲಿ ನಂಬಿಕೆ ಇಡುತ್ತೇನೆ. ಇದನ್ನು ತಿಳುಕೊಳ್ಳುವುದು ಅಗತ್ಯ. ನೀನು ರಕ್ಷಿಸಲ್ಪಟ್ಟವನಾದರೆ ಸುವಾರ್ತೆ ಹಂಚಲು ಇಷ್ಟಪಡುತ್ತಿ. ಆ ಮನಸ್ಸು ನಿನ್ನಲ್ಲಿಲ್ಲವಾದರೆ ನಿನ್ನ ನಂಬಿಕೆಯೇ ಪ್ರಶ್ನಾರ್ಹವಾದದ್ದು. ನಂಬಿಕೆ ಮುಖ್ಯ, ಕ್ರಿಯೆಗಳಲ್ಲ. ಯಾಕಂದರೆ ನಂಬಿಕೆಯು ಕಾರ್ಯ ಸಾಧಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ. ಯೋವೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 2ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಾನು ಸಕಲ ಜನಾಂಗಗಳನ್ನು ಕೂಡಿಸಿ ಯೆಹೋವನ ನ್ಯಾಯತೀರ್ಪಿನ ತಗ್ಗಿಗೆ ಬರಮಾಡಿ ಅಲ್ಲಿ ನನ್ನ ಜನರಿಗಾಗಿ, ನನ್ನ ಸ್ವಾಸ್ಥ್ಯವಾದ ಇಸ್ರಾಯೇಲ್ ಪ್ರಜೆಗಳಿಗೋಸ್ಕರ ಅವುಗಳೊಂದಿಗೆ ವಿವಾದ ಮಾಡುವೆನು. ಅವು ನನ್ನ ದೇಶವನ್ನು ಹಂಚಿಕೊಂಡಿವೆಯಷ್ಟೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾನು ಸಕಲ ಜನಾಂಗಗಳನ್ನು ಕೂಡಿಸಿ ಎಂಬುದಾಗಿ ನೋಡುವಾಗ ಯೆಹೋಷಾಫಾಟನ ತಗ್ಗಿಗೆ ಬರಮಾಡಿ, ಇದು ಯೆರೂಸಲೇಮಿನಲ್ಲಿರುವಂಥದ್ದು. ಅಲ್ಲಿ ನನ್ನ ಜನರಿಗಾಗಿ, ನನ್ನ ಸ್ವಾಸ್ಥ್ಯವಾದ ಇಸ್ರಾಯೇಲ್ ಪ್ರಜೆಗೋಸ್ಕರ ಅವುಗಳೊಂದಿಗೆ ವಿವಾದ ಮಾಡುವೆನು. ಅವು ನನ್ನ ಸ್ವಾಸ್ಥ್ಯವನ್ನು ಹಂಚಿಕೊಂಡಿವೆಯಷ್ಟೇ ಎಂಬುದಾಗಿ ನೋಡುವಾಗ,
ಪ್ರಿಯರೇ, ಕರ್ತನಾದ ಯೇಸು ತಿರುಗಿ ಭೂಲೋಕಕ್ಕೆ ಬರುವಾಗ ಮೊದಲು ವಿಶ್ವಾಸಿಗಳೆಲ್ಲರೂ ತಮಗೆ ಬಹುಮಾನ ಸಿಗುತ್ತದೋ ಇಲ್ಲವೋ ಎಂದು ತಿಳುಕೊಳ್ಳುವುದಕ್ಕಾಗಿ ಆತನ ನ್ಯಾಯಾಸ್ಥಾನದ ಎದುರಿನಲ್ಲಿ ಈಗಾಗಲೇ ಕಾಣಿಸಿಕೊಂಡಾಗಿರುತ್ತದೆ. ಆತನು ಭೂಲೋಕಕ್ಕೆ ಬರುವಾಗ ರಾಜ್ಯದೊಳಗೆ ಯಾರು ಸೇರಲಿರುವರು ಎಂಬುದಾಗಿ ವಿಚಾರಿಸಲಿಕ್ಕಿದ್ದಾನೆ. ಈ ವಿಶೇಷವಾದ ಪ್ರವಾದನೆ ಇಲ್ಲಿ ಹೇಳಲ್ಪಟ್ಟಿದೆ ಪ್ರಿಯರೇ. ಆದರೆ ಇದು ಯೋವೇಲನ ಪುಸ್ತಕದಲ್ಲಿ ಮಾತ್ರ ಇರುವುದಲ್ಲ. ಯೋವೇಲನು ಬರಹಗಾರರ ಪ್ರವಾದಿಗಳಲ್ಲಿ ಮೊದಲನೆಯವನು. ಆದರೆ ಈ ಮಾತನ್ನು ಎಲ್ಲ ಪ್ರವಾದಿಗಳು ನುಡಿದಿದ್ದಾರೆ. ಕೊನೆಯ ಪ್ರವಾದಿಗಳಲ್ಲಿ ಒಬ್ಬನಾದ ಜೆಕರ್ಯನು ಇದೇ ಕುರಿತಾಗಿ ಹೇಳಿದ್ದಾನೆ. ಚಿಯೋನ್ ನಗರಿಯೇ ಉಲ್ಲಾಸಗೊಳ್ಳು, ಹರ್ಷಧ್ವನಿಗೈ, ಇಗೋ ನಾನು ಬಂದು ನಿನ್ನ ಮಧ್ಯದಲ್ಲಿ ವಾಸಿಸುವೆನು. ಆ ಕಾಲದಲ್ಲಿ ಬಹು ಜನಾಂಗಗಳು ಯೆಹೋವನಾದ ನನ್ನನ್ನು ಆಶ್ರಯಿಸಿಕೊಂಡು ನನ್ನ ಜನವಾಗುವವು. ನಾನು ನಿನ್ನ ಮಧ್ಯದಲ್ಲಿ ವಾಸಿಸುವೆನು. ಆಗ ಸೇನಾಧೀಶ್ವರ ಯೆಹೋವನೇ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆಂದು ನಿನಗೆ ಗೊತ್ತಾಗುವುದು ಎಂಬುದಾಗಿ ಜಕರ್ಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 10 ಮತ್ತು 11ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಯೋವೇಲನು ಜನರಿಗೆ ಆರಂಭದಲ್ಲಿ ಹೇಳಿದ್ದು ಇದನ್ನೇ. ಇದು ಅವರ ಮಹಾ ನಿರೀಕ್ಷೆಯಾಗಿತ್ತು, ಪ್ರಕಾಶ ರೂಪದ ನಿರೀಕ್ಷೆಯಾಗಿತ್ತು. ಕರ್ತನು ಭೂಲೋಕದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸಲು ಬರುವನೆಂದು, ದೇವರಾತ್ಮನು ಎಲ್ಲ ಮನುಷ್ಯರ ಮೇಲೆ ಸುರಿಸಲ್ಪಡುವನೆಂದೂ ಆಗಿದೆ. ಮುಂದಕ್ಕೆ ನೋಡ್ರಿ, ಯೋವೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 3ನೇ ವಚನವನ್ನು. ಹೌದು, ನನ್ನ ಜನರಿಗಾಗಿ ಚೀಟು ಹಾಕಿವೆ, ಸೂಳೆಗಾಗಿ ಹುಡುಗನನ್ನು ಬದಲು ಮಾಡಿವೆ, ದ್ರಾಕ್ಷಾರಸಕ್ಕೆ ಹುಡುಗಿಯನ್ನು ಬದಲು ಕೊಟ್ಟು ಪಾನ ಮಾಡಿವೆ ಎಂಬುದಾಗಿ. ಪ್ರಿಯರೇ, ಯೋವೇಲನು ಇಲ್ಲಿ ಹೇಳುವ ಸಂಗತಿಗಳು ಭಯಂಕರವಾದದ್ದಾಗಿವೆ. ನಾವು ಪ್ರಾಣಿಗಳನ್ನು ಹೇಗೆ ಕಾಪಾಡಬೇಕೆಂಬ ಕುರಿತಾಗಿ ಪ್ರಾಣಿ ದಯಾ ಸಂಘದವರು ಹೇಳುತ್ತಾರೆ. ತೋಳಗಳ ಬೇಟೆಯಾಡಬಾರದು, ನರಿಗಳನ್ನು ಹಿಂಸಿಸಬಾರದು. ನರಿಗಳಂತೂ ತಮ್ಮನ್ನು ಕಾಪಾಡಿಕೊಳ್ಳುವುದರಲ್ಲಿ ಬಹಳ ಚಾಣಾಕ್ಷ ಪ್ರಾಣಿಗಳಾಗಿರುತ್ತವೆ. ಎಲ್ಲ ರೀತಿಯ ಬೇಟೆಗಳಿಗೆ ಅವರು ವಿರೋಧವಾಗಿರುತ್ತಾರೆ. ಆದರೆ ಪಶುಗಳನ್ನು ವಧಿಸುವ ಸ್ಥಳಗಳನ್ನು ಅವರು ವಿರೋಧಿಸುವುದಿಲ್ಲ. ಪ್ರಾಣಿಗಳನ್ನು ಕ್ರೂರವಾಗಿ ನಡೆಸಬಾರದೆಂದು, ಮಾನವನ ಪಾಪದಿಂದಾಗಿ ಅವುಗಳಿಗೂ ಹಿಂಸೆಯುಂಟಾಗಿದೆ ಎಂದು ನಾನು ನಂಬುತ್ತೇನೆ. ಆದರೆ ಈ ದಿನಗಳಲ್ಲಿ ನಡೆಯುವ ಅತಿ ಕ್ರೂರವಾದ ಸಂಗತಿ ಮಕ್ಕಳ ಮೇಲಿನ ಕ್ರೌರ್ಯವಾಗಿದೆ. ನಮ್ಮ ದಿನಗಳಲ್ಲಿ ನಡೆಯುವ ಅತಿ ಕ್ರೂರತನದ ಸಂಗತಿ ಇದೇ ಆಗಿದೆ ಪ್ರಿಯರೇ. ಒಬ್ಬಾಕೆ ತಾಯಿಯ ಕುರಿತಾಗಿ ನಾನು ಇತ್ತೀಚೆಗೆ ಓದಿದ್ದೆ. ಆಕೆ ನಿಷ್ಪ್ರಯೋಜಕನಾದವನೊಬ್ಬನೊಂದಿಗೆ ವಾಸವಾಗಿದ್ದಳು. ಅವನು ಆಕೆಯ ಮಗನಿಗೆ ನಿರ್ದಯವಾಗಿ ಹೊಡೆಯುತ್ತಿದ್ದನು. ಬಹು ಅಂದವಾದ ಹುಡುಗ. ಆದರೆ ಅವನನ್ನು ಹೊಡೆದು ಬಡಿದು ಕೊನೆಗೆ ಆ ಮನುಷ್ಯನೇ ಕೊಂದು ಬಿಟ್ಟನು. ಆಕೆ ಇದನ್ನು ಹೆಚ್ಚೇನು ವಿರೋಧಿಸಲಿಲ್ಲ. ಆ ಮಗುವಿನ ಮೇಲಾದ ಕ್ರೂರತನಕ್ಕಿಂತ ಹೆಚ್ಚಾಗಿ ಜನರು ಪ್ರಾಣಿಗಳಿಗಾದ ಕ್ರೂರತನದ ಕುರಿತು ಹೆಚ್ಚು ಚಿಂತಿಸುವರಾಗಿದ್ದಾರೆ. ಪ್ರಿಯರೇ, ಮಕ್ಕಳ ಮೇಲಿನ ಇಂತಹ ಕ್ರೌರ್ಯವು ಕೊನೆಯ ದಿನಗಳ ಒಂದು ಸೂಚನೆಯಾಗಿದೆ. ನಾವು ಎಚ್ಚರವಾಗಿರಬೇಕು ಪ್ರಿಯರೇ. ಈ ದಿನಗಳಲ್ಲಿ ಮಕ್ಕಳು ಯಾಕೆ ಮನೆ ಬಿಟ್ಟು ಓಡಿ ಹೋಗುತ್ತಾರೆ? ಈ ರೀತಿಯ ಮಕ್ಕಳಿರುವ ಹೆತ್ತವರು ದೇವರೆದುರು ಮೊಣಕಾಲೂರಿ ತಾವು ಈ ವಿಚಾರದಲ್ಲಿ ಏನು ತಪ್ಪು ಮಾಡಿದ್ದೇವೆಂದು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಯಾರಾದರೂ ಹೇಳಬಹುದು, ಮಕ್ಕಳು ಕೆಟ್ಟ ಸಹವಾಸಕ್ಕೆ ಬಿದ್ದರೆ ಹೆತ್ತವರೇನು ಮಾಡಬೇಕು ಎಂದು. ಅಂತಹ ಮಕ್ಕಳಿಗೆ ಮನಃಶಾಸ್ತ್ರಜ್ಞರ ಚಿಕಿತ್ಸೆ ಬೇಕಾಗಿದೆ. ಆದರೆ ಪ್ರಿಯರೇ, ಇದು ನಿಜವಾದ ಅಗತ್ಯತೆಯಲ್ಲ. ನಾವು ದೇವರ ವಾಕ್ಯವನ್ನು ಓದಬೇಕು, ಮಕ್ಕಳಿಗೂ ಅದನ್ನು ವಿವರಿಸಿ ಅದರಲ್ಲಿ ಅವರನ್ನು ಬೆಳೆಸಬೇಕು. ನನ್ನ ಜನರನ್ನು ಚೀಟು ಹಾಕಿ ಹಂಚಿಕೊಳ್ಳುವ ಹುಡುಗನನ್ನು ಸೂಳೆಗಾಗಿ ಬದಲಾಯಿಸಿಕೊಳ್ಳುವ ಎಂಬುದಾಗಿ ನೋಡುವಾಗ ಕೆಟ್ಟ ದಿನಗಳು ಬರಲಿವೆ ಎಂದು ದೇವರು ಹೇಳುತ್ತಾನೆ. ಎಷ್ಟು ಮಂದಿ ತಂದೆಯಂದಿರು ತಮ್ಮ ಪುತ್ರರಿಗೆ ಒಳ್ಳೆಯ ಮಾದರಿಯಾಗಿದ್ದಾರೆ. ದ್ರಾಕ್ಷಾರಸಕ್ಕೆ ಹುಡುಗಿಯನ್ನು ಬದಲು ಕೊಟ್ಟು ಪಾನ ಮಾಡಿವೆ ಎಂಬುದಾಗಿ ನೋಡುವಾಗ ಮನೆಯಲ್ಲಿನ ಕುಡಿಕತನದ ಪಾಪದಿಂದಾಗಿ ಎಷ್ಟು ಮಂದಿ ಹುಡುಗಿಯರು ಆ ನೀತಿಗೆ ತಳ್ಳಲ್ಪಟ್ಟಿದ್ದಾರೆ. ಪ್ರಿಯರೇ, ಸೂಳೆಯಾಗಿದ್ದ ಒಬ್ಬಾಕೆಯನ್ನು ಬಂಧಿಸಿದಾಗ ಆಕೆ ಮೊದಲು ಕುಡಿಕತನ ಆರಂಭಿಸಿದ್ದೆಲ್ಲಿ ಎಂದು ಕೇಳಲಾಯಿತು.
ತನ್ನ ತಾಯಿಯೊಂದಿಗೆ ಎಂದು ಆಕೆ ಹೇಳಿದಳು. ಇಂತಹ ಕಾರ್ಯ ಮಾಡುವ ತಾಯಂದಿರನ್ನು ದೇವರೇ ಕರುಣಿಸಲಿ. ಕರ್ತನಲ್ಲಿ ಪ್ರಿಯರೇ, ನಾವು ನಾಗರಿಕತೆಯಲ್ಲಿ ಮುಂದುವರಿಯುತ್ತಿದ್ದೇವೆಂದು ಹೇಳಿಕೊಳ್ಳುವ ನಮ್ಮ ಸುಧಾರಿತ ಸಮಾಜಕ್ಕೆ ಯಾರಾದರೂ ಸರಿಯಾದ ಬುದ್ಧಿ ಹೇಳುವುದು ಒಳ್ಳೆಯದು. ಪ್ರಿಯ ಸ್ನೇಹಿತರೆ, ನಾವು ಬಹು ವೇಗವಾಗಿ ಅಧಪತನದತ್ತ ಸಾಗುತ್ತಿರುವುದರಿಂದ ಆ ವೇಗಕ್ಕೆ ನಾವೇ ತಲೆ ತಿರುಗಿದಂತಾಗುತ್ತಿದ್ದೇವೆ. ಮುಂದಕ್ಕೆ ನೋಡೋಣ. ಯೋವೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 4ನೇ ವಚನವನ್ನು. ತೂರೆ, ಚೀದೋನೆ, ಫಿಲಿಷ್ಟಿಯ ರಾಷ್ಟ್ರಗಳೇ, ನನ್ನ ಗೊಡವೆ ನಿಮಗೇಕೆ? ನನಗೆ ಪ್ರತಿಕಾರ ಮಾಡುವಿರೋ? ಸುಮ್ಮನೆ ತಂಟೆ ಮಾಡುವಿರೋ? ನೀವು ಮಾಡುವ ಕೇಡನ್ನು ತ್ವರೆಯಾಗಿ ಶೀಘ್ರವಾಗಿ ನಿಮ್ಮ ತಲೆಗೆ ತರುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರು ಅವಕಾಶವನ್ನು ಕಳಕೊಂಡಿದ್ದಾರೆಂದು, ದೇವರ ಕಡೆಗೆ ಯಥಾರ್ಥವಾಗಿ ತಿರುಗಲಾರರೆಂದು ದೇವರು ಹೇಳುತ್ತಿದ್ದಾನೆ. ಯೋವೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ನನ್ನ ಬೆಳ್ಳಿ ಬಂಗಾರಗಳನ್ನು ಕಸುಕೊಂಡಿದ್ದೀರಿ, ನನ್ನ ಒಳ್ಳೊಳ್ಳೆಯ ಪ್ರಿಯ ವಸ್ತುಗಳನ್ನು ನಿಮ್ಮ ಸೌಧಗಳಿಗೆ ಸೂರೆ ಮಾಡಿಕೊಂಡು ಹೋಗಿದ್ದೀರಿ. ಯಹೂದ್ಯರನ್ನು, ಯೆರೂಸಲೇಮಿನವರನ್ನು ಅವರ ಗಡಿಯಿಂದ ದೂರ ಮಾಡಬೇಕೆಂದು ಗ್ರೀಕರಿಗೆ ಮಾರಿಬಿಟ್ಟಿದ್ದೀರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಸಮಯದಲ್ಲಿ ಕೂಡ ಇಸ್ರಾಯೇಲಿನ ಮಕ್ಕಳು ಗುಲಾಮರಾಗಿ ಮಾರಲ್ಪಡುತ್ತಿದ್ದಾರೆ. ಇದು ರೋಮಾಯರು ಅಧಿಕಾರಕ್ಕೆ ಬರುವ ಮೊದಲಿನ ಸಂಗತಿಯಾಗಿತ್ತು. ಮುಂದಕ್ಕೆ ನೋಡೋಣ. ಯೋವೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು. ಹೀಗಿರಲು, ಇಗೋ, ನೀವು ಅವರನ್ನು ಮಾರಿದ ಸ್ಥಳದೊಳಗಿಂದ ಹೊರಟು ಬರುವಂತೆ ನಾನು ಅವರನ್ನು ಹುರಿಗೊಳಿಸಿ ನೀವು ಮಾಡಿದ ಕೇಡನ್ನು ನಿಮ್ಮ ತಲೆಗೇ ತರುವೆನು. ನಿಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಯಹೂದ್ಯರಿಗೆ ಮಾರುವೆನು. ಅವರು ಅವರನ್ನು ದೂರದ ಜನಾಂಗವಾದ ಶೆಬದವರಿಗೆ ಮಾರಿಬಿಡುವರು. ಯೆಹೋವನೇ ಇದನ್ನು ನುಡಿದಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹೇಜ್ಕೇಲ, ಯೆರೆಮೀಯ, ಯೆಶಾಯರಿಂದಲೂ ಮುಂತಿರಿಸಲ್ಪಟ್ಟ ತೂರ್, ಚೀದೋನುಗಳಿಗಾಗತಕ್ಕ ದಂಡನೆಯು ಎಲ್ಲವೂ ಅಕ್ಷರಶಃ ನೆರವೇರಿದೆ. ಮುಂದಕ್ಕೆ ನೋಡಿರಿ. ಯೋವೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು. ಜನಾಂಗಗಳಲ್ಲಿ ಹೀಗೆ ಪ್ರಕಟಿಸಿರಿ, ಜನಾಂಗಗಳೇ ಸನ್ನದ್ಧರಾಗಿರಿ, ಶೂರರನ್ನು ಎಚ್ಚರಪಡಿಸಿರಿ, ಯೋಧರೆಲ್ಲರೂ ಕೂಡಲಿ, ಯುದ್ಧಕ್ಕೆ ಹೊರಡಲಿ. ನಿಮ್ಮ ಗುಳಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನಾಗಿಯೂ ಕುಡುಗೋಲುಗಳನ್ನು ಬರ್ಜಿಗಳನ್ನಾಗಿಯೂ ಮಾಡಿರಿ, ದುರ್ಬಲನು ಶೂರನೆಂದುಕೊಳ್ಳಲಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಗುಳಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನಾಗಿಯೂ ಕುಡುಗೋಲುಗಳನ್ನಾಗಿಯೂ ಬರ್ಜಿಗಳನ್ನಾಗಿಯೂ ಮಾಡಿರಿ ಎಂಬುದಾಗಿ ನೋಡುವಾಗ, ನಿಮ್ಮ ಕತ್ತಿಗಳನ್ನು ಗುಳಗಳನ್ನಾಗಿ ಮಾಡಿರಿ ಎಂದು ಸತ್ಯವೇದ ಹೇಳಬಹುದೆಂದು ನಾವು ನೆನೆಸಿದ್ದೆವು ಎಂದು ಯಾರಾದರೂ ಹೇಳಬಹುದು. ಹಾಗೆ ಸತ್ಯವೇದದಲ್ಲಿ ಹೇಳಿದೆ. ಆದರೆ ಅದು ಭೂಲೋಕದಲ್ಲಿ ರಾಜ್ಯ ಸ್ಥಾಪನೆಯಾದಾಗ ಆಗಬೇಕಾದದ್ದು. ಯೆಶಾಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 4ನೇ ವಚನ, ಮೀಕನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 3ನೇ ವಚನವನ್ನು ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನು ಆಳುತ್ತಿರುವಾಗ ಕತ್ತಿಯ ಅಗತ್ಯವಿರುವುದಿಲ್ಲ. ಆದರೆ ಅಲ್ಲಿಯವರೆಗೆ ಆಯುಧಗಳನ್ನು ಸಿದ್ಧವಾಗಿಟ್ಟುಕೊಂಡು ತಯಾರಾಗಿರುವುದು ಒಳ್ಳೆಯದು. ನಾವು ನಮ್ಮ ಕೋವಿಗಳನ್ನು ತ್ಯಜಿಸಬೇಕೆಂದು ನಾನು ಹೇಳುತ್ತಿಲ್ಲ. ನಾವು ನಮ್ಮ ಮನೆಗಳನ್ನು, ನಮ್ಮ ಪ್ರಿಯರನ್ನು ಕಾಪಾಡಿಕೊಳ್ಳಲೇಬೇಕಾಗಿದೆ. ಕ್ರೂರ ಮೃಗಗಳು ಸ್ವತಂತ್ರವಾಗಿ ಅಡ್ಡಾಡುವ ದಿನಗಳಲ್ಲಿ ನಾವು ವಾಸಿಸುತ್ತಿದ್ದೇವೆ. ಅವು 2 ಕಾಲಿನ ಮನುಷ್ಯ ಪ್ರಾಣಿಗಳಾಗಿರುತ್ತವೆ. ಆದರೆ ಅವು ಬಹು ಕ್ರೂರವಾಗಿದ್ದು ನಮ್ಮನ್ನು ನಾಶ ಮಾಡಬಲ್ಲವುಗಳಾಗಿವೆ. ದೇವರು ಜನಾಂಗಗಳನ್ನು ಆ ರೀತಿಯಾಗಿ ವಿವರಿಸುತ್ತಾನೆ. ಆತನು ಒಂದನ್ನು ಸಿಂಹವೆಂದು, ಒಂದನ್ನು ಕರಡಿಯೆಂದು, ಇನ್ನೊಂದನ್ನು ಚಿರತೆಯೆಂದು, ಮತ್ತೊಂದನ್ನು ವಿಚಿತ್ರ ಪ್ರಾಣಿಯೆಂದು ಕರೆದಿದ್ದಾನೆ. ಲೋಕದ ರಾಷ್ಟ್ರಗಳು ನಿಜವಾಗಿ ಕ್ರೂರ ಪ್ರಾಣಿಗಳಂತೆ ಇರುತ್ತವೆ. ಅವುಗಳನ್ನು ಎದುರಿಸಲು ತಕ್ಕ ಆಯುಧಗಳನ್ನು ನಾವು ಹೊಂದಿರಬೇಕಾಗುತ್ತದೆ. ಪ್ರಿಯರೇ, ಪೌಲನು ಹೇಳುತ್ತಾನೆ, ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಬರುವುದು ಎಂಬುದಾಗಿ.
ಇದನ್ನು ನಾವು ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡುತ್ತೇವೆ. ಒಂದು ದಿನ ಅಣುಬಾಂಬಿನಿಂದಾಗಿ ನಮ್ಮ ಹಲ್ಲುಗಳು ಕಳಚಿ ಬೀಳುವ ಸ್ಥಿತಿ ಬರಬಹುದೆಂಬ ಭಯ ನನಗಿದೆ. ಆದರೆ ನಮ್ಮಲ್ಲಿನ ನಾಯಕರು ಮೃದು ಹೃದಯಿಗಳಾಗಿರುವುದರಿಂದ ಆಗ ನಾವು ಪ್ರತಿಕಾರ ಕೊಡಲು ಅಸಮರ್ಥರಾಗಿರುತ್ತೇವೆ. ನಾವು ಬಹು ಕೆಟ್ಟ ದಿನಗಳಲ್ಲಿ ಜೀವಿಸುತ್ತಿರುವುದರಿಂದ ಸಿದ್ಧರಾಗಿರಬೇಕಾಗಿದೆ ಪ್ರಿಯರೇ. ಮುಂದಕ್ಕೆ ನೋಡೋಣ. ಯೋವೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು. ಸುತ್ತಣ ಜನಾಂಗಗಳೇ, ತ್ವರೆಪಡಿರಿ, ನೀವೆಲ್ಲರೂ ಬನ್ನಿರಿ, ಕೂಡಿಕೊಳ್ಳಿರಿ. ಯೆಹೋವನೇ, ನಿನ್ನ ಶೂರರನ್ನು ರಣರಂಗಕ್ಕೆ ಇಳಿಸು. ಜನಾಂಗಗಳು ಎಚ್ಚರಗೊಂಡು ಯೆಹೋವನ ನ್ಯಾಯತೀರ್ಪಿನ ತಗ್ಗಿಗೆ ಬರಲಿ. ಅಲ್ಲೇ ಸುತ್ತಣ ಜನಾಂಗಗಳಿಗೆಲ್ಲ ನ್ಯಾಯ ತೀರಿಸಲು ಆಸೀನನಾಗುವನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಲಿವ ಗುಡ್ಡದಲ್ಲಿನ ಮಾತುಗಳಲ್ಲಿ ಕರ್ತನಾದ ಯೇಸು ತಾನು ಜನಾಂಗಗಳನ್ನು ದಂಡಿಸುವೆನೆಂದು, ಅವರು ತನ್ನ ಜನರನ್ನು ನಡೆಸಿಕೊಂಡ ರೀತಿಯಲ್ಲೇ ಅವರಿಗೆ ದಂಡನೆಯಾಗುವುದೆಂದು ಹೇಳಿದ್ದನು. ಯಾರಾದರೂ ಕೇಳಬಹುದು, ಅವರೇನು ವಿಶೇಷದವರೋ ಉತ್ತಮರೋ ಎಂಬುದಾಗಿ. ಅಲ್ಲ ಪ್ರಿಯರೇ. ಹಾಗಾದರೆ ಅವರನ್ನು ಆತನು ಈ ರೀತಿಯಾಗಿ ಯಾಕೆ ದಂಡಿಸ್ತಾನೆ? ಯಾಕಂದರೆ ಸಭೆಯು ಮೇಲಕ್ಕೆತ್ತಲ್ಪಟ್ಟ ಬಳಿಕ ಈ ಭೂಲೋಕದಲ್ಲಿ 1,44,000 ಮಂದಿ ಯಹೂದಿ ಸಾಕ್ಷಿಗಳು ಮಾತ್ರವೇ ಆತನ ಸಾಕ್ಷಿಗಳಾಗಿರುತ್ತಾರೆ. ಈ ಸಾಕ್ಷಿಗಳಲ್ಲಿ ಒಬ್ಬನಿಗೆ ಯಾವನಾದರೂ ಒಂದು ತಂಬಿಗೆ ತಣ್ಣೀರನ್ನು ಕೊಟ್ಟರೂ ತಾನು ಅವರಿಗೆ ಪ್ರತಿಫಲವನ್ನು ಕೊಡುತ್ತೇನೆಂದು, ತಾವು ಕಾಣಿಕೆ ಪೆಟ್ಟಿಗೆಯಲ್ಲಿ 1 ಕಾಸನ್ನು ಹಾಕುವುದಕ್ಕೂ ದೇವರು ಪ್ರತಿಫಲ ಕೊಡುತ್ತಾನೆಂದು ಅನೇಕರು ಈ ಮಾತಿನ ಆಧಾರದಿಂದ ಹೇಳುತ್ತಾರೆ. ಆದರೆ ನಾನು ಹೇಳುವುದೇನೆಂದರೆ, ಆ ದಿನದಲ್ಲಿ ಈ 1,44,000 ಮಂದಿ ಕ್ರಿಸ್ತನ ಸಾಕ್ಷಿಗಳಲ್ಲಿ ಒಬ್ಬನಿಗಾದರೂ ತಣ್ಣೀರನ್ನು ಕೊಡಬೇಕಾದರೂ ಅದಕ್ಕೆ ಪ್ರಾಣ ಕೊಡಬೇಕಾಗಿ ಬರಬಹುದು. ಮುಂದಕ್ಕೆ ನೋಡಿರಿ. ಯೋವೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 13ನೇ ವಚನವನ್ನು. ಯೆಹೋವನ ಶೂರರೇ, ಕುಡುಗೋಲನ್ನು ಹಾಕಿರಿ, ಫಲವು ಪಕ್ವವಾಗಿದೆ, ಬನ್ನಿರಿ, ತುಳಿಯಿರಿ, ದ್ರಾಕ್ಷೆಯ ಅಲೆಯು ಭರ್ತಿಯಾಗಿದೆ, ತೊಟ್ಟಿಗಳು ತುಂಬಿ ತುಳುಕುತ್ತವೆ, ಜನಾಂಗಗಳ ದುಷ್ಟತನವು ವಿಪರೀತವೇ ಸರಿ ಎಂಬುದಾಗಿ. ಫಲದ ಕುರಿತಾಗಿ ಎಂಬುದಾಗಿ ನೋಡುವಾಗ ಆತನು ಹೇಳುವಾಗ ಆತನು ಯುಗದ ಸಮಾಪ್ತಿಯ ಕುರಿತು ಹೇಳುತ್ತಿದ್ದಾನೆ. ಯೋವೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಆಹಾ, ತೀರ್ಪಿನ ತಗ್ಗಿನಲ್ಲಿ ಗುಂಪು ಗುಂಪು, ತೀರ್ಪಿನ ತಗ್ಗಿನಲ್ಲಿ ಯೆಹೋವನ ದಿನವು ಸಮೀಪಿಸಿದೆ ಎಂಬುದಾಗಿ. ಪ್ರಿಯರೇ, ಯೋವೇಲನು ಈ ಸಮಯವನ್ನು ಯೆಹೋವನ ದಿನವೆಂದು ಕರೆಯುತ್ತಿದ್ದಾನೆ. ಯೋವೇಲನು ಹೇಳುವ ಈ ಎಲ್ಲ ಸಂಗತಿಗಳು ಕೂಡ ಸಭೆ ಎತ್ತಲ್ಪಟ್ಟ ಬಳಿಕ ಮಹಾಸಂಕಟ ಕಾಲದೊಂದಿಗೆ ಪ್ರಾರಂಭವಾಗಿ ಕ್ರಿಸ್ತನು ತನ್ನ ರಾಜ್ಯ ಸ್ಥಾಪನೆಗಾಗಿ ರಾಜ್ಯಕ್ಕೆ ಯಾರು ಸೇರುವರೆಂಬುದನ್ನು ತೀರ್ಮಾನಿಸಲಿಕ್ಕಾಗಿಯೂ 2ನೇ ಸಾರಿ ಬರುವುದಕ್ಕಿರುವ ನಡವಣ ಅವಧಿಯಲ್ಲಿ ಸಂಭವಿಸುವುಗಳಾಗಿವೆ. ಬಳಿಕ ಕ್ರಿಸ್ತನು 1,000 ವರ್ಷಗಳವರೆಗೆ ಆಳುವನು. ಬಳಿಕ ಸೈತಾನನು ಅಲ್ಪಕಾಲದವರೆಗೆ ಬಿಡುಗಡೆ ಹೊಂದಲಿರುವನು. ಆ ಬಳಿಕ ಮಹಾಬಿಳಿ ಸಿಂಹಾಸನದೆದುರಿನ ನ್ಯಾಯ ತೀರುವಿಕೆ ಇರುವುದು. ಅಲ್ಲಿಂದ ನಿತ್ಯತ್ವವು ಆರಂಭವಾಗಲಿರುವುದು. ಇವೆಲ್ಲವೂ ಯೆಹೋವನ ದಿನದಲ್ಲಿ ಒಳಗೊಂಡಿರುತ್ತದೆ. ಪ್ರಿಯರೇ, ಯೋವೇಲನು ಆಕಾಶ ಕಾರ್ಯಗಳಲ್ಲುಂಟಾಗುವ ವಿಪರೀತಗಳ ಕುರಿತು ಹೇಳುತ್ತಾನೆ. ಯೋವೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನದವರೆಗೆ ಗಮನಿಸಿರಿ. ಸೂರ್ಯ ಚಂದ್ರರು ಮಂಕಾಗುತ್ತಾರೆ, ನಕ್ಷತ್ರಗಳು ಕಾಂತಿಯನ್ನು ಅಡಗಿಸಿಕೊಳ್ಳುತ್ತವೆ. ಯೆಹೋವನು ಚಿಯೋನಿಯಿಂದ ಗರ್ಜಿಸುತ್ತಾನೆ, ಯೆರೂಸಲೇಮಿನಿಂದ ದನಿಗೈಯುತ್ತಾನೆ. ಭೂಮ್ಯಾಕಾಶಗಳು ನಡುಗುತ್ತವೆ. ಆದರೆ ಯೆಹೋವನು ತನ್ನ ಜನರಿಗೆ ಆಶ್ರಯವೂ ಇಸ್ರಾಯೇಲ್ಯರಿಗೆ ರಕ್ಷಣಾ ದುರ್ಗವೂ ಆಗುವನು. ಹೀಗೆ ನಾನು ನನ್ನ ಪರಿಶುದ್ಧ ಪರ್ವತವಾದ ಚಿಯೋನಿನಲ್ಲಿ ನೆಲೆಯಾಗಿ ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆ ಎಂದು ನಿಮಗೆ ದೃಢವಾಗುವುದು. ಆಗ ಯೆರೂಸಲೇಮು ಪವಿತ್ರವಾಗಿರುವುದು, ಮ್ಲೇಚ್ಛರು ಇನ್ನೂ ಅದನ್ನು ಹಾದು ಹೋಗರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆರೂಸಲೇಮು ಇನ್ನೂ ಅನ್ಯ ಜನರಿಂದ ತುಳಿದಾಡಲ್ಪಡುತ್ತಿದೆ. ಈಗ ನಾವು ರಾಜ್ಯಾಡಳಿತದ ಕಾಲಾವಧಿಗೆ ಬರುತ್ತಿದ್ದೇವೆ. ಅದೇನೆಂಬುದಾಗಿ ನೋಡೋಣ.
ಯೋವೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ಆ ಕಾಲದಲ್ಲಿ ಬೆಟ್ಟಗಳಿಂದ ದ್ರಾಕ್ಷಾರಸವು ಸುರಿಯುವುದು, ಗುಡ್ಡಗಳಿಂದ ಹಾಲು ಹರಿಯುವುದು, ಯಹೂದದ ತೊರೆಗಳಲ್ಲೆಲ್ಲ ನೀರು ತುಂಬಿರುವುದು, ಯೆಹೋವನ ಆಲಯದೊಳಗಿಂದ ಬುಗ್ಗೆಯು ಉಕ್ಕಿ ಬಂದು ಜಾಲಿಯ ಹಳ್ಳವನ್ನು ತಂಪು ಮಾಡುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ಕಾಲದಲ್ಲಿ ಅಂದರೆ ಯೆಹೋವನ ದಿನದಲ್ಲಿ ಬೆಟ್ಟಗಳಿಂದ ದ್ರಾಕ್ಷಾರಸವು ಸುರಿಯುವುದು ಎಂಬುದಾಗಿ ನೋಡುವಾಗ ಇದು ರಾಜ್ಯಾಡಳಿತದ ಕಾಲದಲ್ಲಿ ನಡೆಯುವಂತಹದ್ದು. ಗುಡ್ಡಗಳಿಂದ ಹಾಲು ಹರಿಯುವುದು, ಯಹೂದದ ತೊರೆಗಳಲ್ಲೆಲ್ಲ ನೀರು ತುಂಬಿರುವುದು ಎಂಬುದಾಗಿ ನೋಡುವಾಗ ಈಗ ಇಸ್ರಾಯೇಲಿನಲ್ಲಿ ನೀರಿನ ಕೊರತೆಯಿದೆ. ಆದರೆ ಆ ದಿನದಲ್ಲಿ ಅವರಿಗೆ ನೀರು ಬೇಕಾದಷ್ಟಿರುವುದು. ಯೆಹೋವನ ಆಲಯದೊಳಗಿಂದ ಬುಗ್ಗೆಯು ಉಕ್ಕಿ ಬಂದು ಜಾಲಿಯ ಹಳ್ಳವನ್ನು ತಂಪು ಮಾಡುವುದು ಎಂಬುದಾಗಿ ನೋಡುವಾಗ ಇದು ವಿಶೇಷ ಸಂಗತಿ. ಯಾಕಂದರೆ ಸಿಟ್ಟೀನಿನ ಹಳ್ಳವು ಯೋರ್ದಾನ್ ಹೊಳೆಯ ಆಚೆ ಬದಿಯಲ್ಲಿರುತ್ತದೆ. ಯೆರೂಸಲೇಮಿನಿಂದ ಈ ನೀರು ಯೋರ್ದಾನ್ ಹೊಳೆಯ ಆಚೆ ಬದಿಗೆ ಹೋಗುವುದು ಹೇಗೆ? ಪ್ರಿಯರೇ, ಜಕರ್ಯನು ಹೇಳುವಂತೆ ಆ ದಿನದಲ್ಲಿ ಬೆಟ್ಟವು ಇಬ್ಬಾಗವಾಗುವುದು. ಲೆಕನಾನಿನ ಬಾಬೇಲಿನಿಂದ ಉತ್ತರಕ್ಕೆ ಇಬ್ಬಾಗವಾದರೆ ಮುಂದೆ ಗಲಿಲಾಯ ಸಮುದ್ರದ ಮೂಲಕ, ಯೋರ್ದಾನ್ ಕಣಿವೆಯ ಮೂಲಕ, ಮೃತ ಸಮುದ್ರದ ಮೂಲಕ ಆಫ್ರಿಕಾ ಖಂಡಕ್ಕೆ ಹರಿದು ಹೋಗದೆ ಅದು ವಿರುದ್ಧ ದಿಕ್ಕಿನಲ್ಲಿ ಹರಿದು ಪೂರ್ವ ಪಶ್ಚಿಮವಾಗಿ ಹರಿಯಲಿದೆ. ಮುಂದಕ್ಕೆ ನೋಡಿರಿ, ಯೋವೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 19ನೇ ವಚನವನ್ನು. ಐಗುಪ್ತರು, ಎದೋಮ್ಯರು ಯಹೂದ್ಯರನ್ನು ಹಿಂಸಿಸಿ ಅವರ ದೇಶದಲ್ಲಿ ನಿರ್ದೋಷಿಗಳ ರಕ್ತವನ್ನು ಸುರಿಸಿದ್ದರಿಂದ ಐಗುಪ್ತವು ಹಾಳು ಬೀಳುವುದು, ಏದೋಮು ಬೆಗ್ಗಾಡಾಗುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 1000 ವರ್ಷದಾಳಿಕೆಯ ಕಾಲದಲ್ಲೂ ದೇವರು ಐಗುಪ್ತವನ್ನು ಏದೋಮನ್ನು ದಂಡಿಸಲಿರುವನು. ಅವರು ಯಾವಾಗಲೂ ಇಸ್ರಾಯೇಲರಿಗೆ ವೈರಿಗಳಾಗಿಯೇ ಇದ್ದವರು. ಮುಂದಕ್ಕೆ ನೋಡ್ರಿ, ಯೋವೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು. ಆದರೆ ಯಹೂದವು ಸದಾ ಜನಭರಿತವಾಗಿರುವುದು, ಯೆರೂಸಲೇಮು ತಲತಲಾಂತರಕ್ಕೂ ನಿವಾಸ ಸ್ಥಾನವಾಗಿರುವುದು. ಅವುಗಳಲ್ಲಿ ಹತರಾದವರನ್ನು ನಿರ್ದೋಷಿಗಳೆಂದು ನಾನು ಬಹುಕಾಲ ನಿರ್ಣಯಿಸದೆ ಬಿಟ್ಟಿದ್ದೆನು, ಇನ್ನು ನಿರ್ಣಯಿಸುವೆನು. ಯೆಹೋವನು ಚಿಯೋನಿನಲ್ಲಿ ನೆಲೆಯಾಗಿಯೇ ಇದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವುಗಳಲ್ಲಿ ಹತರಾದವರನ್ನು ನಿರ್ದೋಷಿಗಳೆಂದು ನಾನು ಬಹುಕಾಲ ನಿರ್ಣಯಿಸದೆ ಬಿಟ್ಟಿದ್ದೆನು ಎಂಬುದಾಗಿ ನೋಡುವಾಗ ದೇವರು ಅವರ ಪರವಾಗಿ ಇನ್ನೂ ಕಾರ್ಯ ಮಾಡಿರಲಿಲ್ಲ. ಯೆಹೋವನು ಚಿಯೋನಿನಲ್ಲಿ ನೆಲೆಯಾಗಿಯೇ ಇದ್ದಾನೆ ಎಂಬುದಾಗಿ ನೋಡುವಾಗ ಈಗ ಆತನು ಅಲ್ಲಿ ನೆಲೆಯಾಗಿರುವುದಿಲ್ಲ. ಯೆರೂಸಲೇಮು ಈಗ ಲೋಕದ ಎಲ್ಲ ಸ್ಥಳಗಳಿಗಿಂತಲೂ ವಿಗ್ರಹಾರಾಧನೆಯಲ್ಲಿ ಮುಳುಗಿ ಹೋಗಿರುತ್ತದೆ. ಆದರೆ ಕರ್ತನು ಅಲ್ಲಿ ನೆಲೆ ನಿಲ್ಲುವ ದಿನ ಬರುತ್ತದೆ. ಆಗ ಈ ಎಲ್ಲ ಸಂಗತಿಗಳು ನೆರವೇರುವುದನ್ನು ನಾವು ನೋಡಲಿದ್ದೇವೆ. ಪ್ರಿಯರೇ, ಈ ಸಂಗತಿಗಳು ನೆರವೇರಿದೆ ಎಂದು ಹೇಳಬೇಕಾದರೆ ನಾವು ಅಲ್ಲಿ ಕ್ರಿಸ್ತನನ್ನು ಕಾಣಬೇಕಿದೆ. ಆದರೆ ಈಗ ಆತನು ಅಲ್ಲಿ ಇಲ್ಲ, ದೇವರ ಬಲಗಡೆಯಲ್ಲಿದ್ದಾನೆ. ನಾವು ಆತನ ಪ್ರಸನ್ನತೆಯ ಅನುಭವವನ್ನು ಸತತವಾಗಿ ಹೊಂದುತ್ತಾ ಜೀವಿಸುತ್ತಿರಬೇಕೆಂಬುದೇ ನನ್ನ ಆಶೆಯಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮಿಂದ ಇದನ್ನೇ ಬಯಸುತ್ತಾನೆ. ನಾವು ಆತನ ಆಶ್ರಯದಲ್ಲಿದ್ದುಕೊಂಡು ಆತನ ಪ್ರಸನ್ನತೆಯಲ್ಲಿ ಆತನ ವಾಕ್ಯವನ್ನು ಹಿಡಿದು ಆತನ ಬಲದೊಂದಿಗೆ ಜೀವಿಸಬೇಕು ಎಂಬುದಾಗಿ. ಈ ರೀತಿಯ ಜೀವಿತವನ್ನು ಜೀವಿಸೋದಕ್ಕೆ ದೇವರ ಸಹಾಯವನ್ನು ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಬರೋಣವನ್ನು ಎದುರು ನೋಡುತ್ತಾ ಸದಾ ಸ್ಥಿರಚಿತ್ತರಾಗಿ ನಿರೀಕ್ಷೆ ಜೀವಿತದಲ್ಲಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಿನ್ನ ವಾಕ್ಯಗಳಿಂದ ತುಂಬಿಸು. ನಿನ್ನ ನಡೆಸುವಿಕೆಯ ಅನುಭವವನ್ನು ನಾವು ಅನುಭವಿಸುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ನಿನ್ನ ಕೃಪೆ ಇರಲಿ. ಅವರು ಸಮಾಧಾನದಿಂದಲೂ ಸಂತೋಷದಿಂದಲೂ ಜೀವಿಸುತ್ತಾ ನೀನು ಮೆಚ್ಚುವುದನ್ನೇ ಮಾಡುವಂತೆ ಆತ್ಮನ ಬಲವನ್ನು ಕೊಟ್ಟು ಕೈ ಹಿಡಿದು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಯೋವೇಲನ ಪ್ರವಾದನ ಗ್ರಂಥವು ಚಿಕ್ಕದಾಗಿದ್ದರೂ ಬಹು ಅಮೂಲ್ಯವಾದ ಹಾಗೂ ಅಷ್ಟೇ ಕಠಿಣವಾದ ಮತ್ತು ಭವಿಷ್ಯತ್ತಿನ ವಿಷಯಗಳನ್ನು ತಿಳಿಸಿದೆಯಲ್ಲವೇ? ದೇವರಿಗೆ ಸ್ತೋತ್ರವಾಗಲಿ.
ನಾವೆಲ್ಲರೂ ಕ್ರಿಸ್ತನ ಎರಡನೆಯ ಬರೋಣಕ್ಕಾಗಿ ಸದಾ ಸಿದ್ಧರಾಗಿದ್ದುಕೊಂಡು ದೇವರಾತ್ಮನ ನಡೆಸುವಿಕೆಯೊಂದಿಗೆ ದೇವರ ವಾಕ್ಯದ ಬಲದಲ್ಲಿ ಜೀವಿಸೋಣ. ಆತ್ಮೀಯ ವೀಕ್ಷಕರೇ, ಇಲ್ಲಿಯವರೆಗೂ ಬಹು ಅದ್ಭುತವಾದ ಸತ್ಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಅನುದಿನವೂ ಈ ಸೇವೆಗಾಗಿ ಪ್ರಾರ್ಥಿಸಿರಿ, ಕರೆ ಮಾಡಿರಿ, ಬೆಂಬಲಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.